ನಮಸ್ಕಾರ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಚರಣಿ ಬರ್ನಾಡ್. ಸೊ ಇದು ಭಾರತದಲ್ಲಿ ತಯಾರಿಸಲ್ಪಟ್ಟ ಒಂದು ರೋಬೋಟ್ ನಾಯಿ ಅಂತೆ, ಓರಿಯನ್ ಅಂತ ಅದರ ಹೆಸರಂತೆ. ಇದನ್ನ 2026 ಫೆಬ್ರವರಿ 16ರಿಂದ 20ರವರೆಗೆ ಡೆಲ್ಲಿಯ ಭಾರತ್ ಮಂಡಪಂನಲ್ಲಿ ನಡೀತಾ ಇರುವಂತಹ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ಅಥವಾ ವೀಕ್ಷಿತ್ ಭಾರತ್ ಎಐ ಸಮ್ಮಿಟ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಸೊ ಈ ರೋಬೋಟ್ ನಾಯಿಯನ್ನ ಅಲ್ಲಿ ತಂದು ಬಿಟ್ಟವರು ಯಾರಂದ್ರೆ ಗ್ರೇಟರ್ ನೋಯ್ಡಾದ ಗ್ಯಾಲ್ಗೋಟಿಯಾಸ್ ಯೂನಿವರ್ಸಿಟಿ ಅವರು. ಸೊ ಇದಕ್ಕೆ ಅವರು ಓರಿಯನ್ ಅಂತ ಹೆಸರು ಕೊಟ್ಟಿದ್ದಾರೆ. ಈಗ ಈ ರೋಬೋಟ್ ನಾಯಿ ತುಂಬಾ ಬೊಗಳ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ. ಕಾರಣ ಇಷ್ಟೇ, ಈ ರೋಬೋಟ್ ನಾಯಿಯನ್ನ ತಾವೇ ತಯಾರಿಸಿದಂತೆ ಗ್ಯಾಲ್ಗೋಟಿಯಸ್ ಯೂನಿವರ್ಸಿಟಿ ಅವರು ಬಿಂಬಿಸ್ತಾ ಇದ್ದಾರೆ, ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ. ಯಾವಾಗ ಈ ವಿಡಿಯೋ ವೈರಲ್ ಆಯಿತೋ ಆಗ ಜನ ಇದ್ರ ಬಗ್ಗೆ ಮೊಬೈಲ್ನಲ್ಲಿ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ಗೊತ್ತಾಯಿತು ಇದು ಯುನಿಟ್ರಿ ಗೋ 2 ಎನ್ನುವಂತಹ ಒಂದು ಚೈನಾದ ರೋಬೋಟ್ ಅಂತ. ಚೀನಾದ ಕಂಪನಿ ಯುನಿಟ್ರಿ ರೋಬೋಟಿಕ್ಸ್ ಎನ್ನುವಂತಹ ಈ ಎಐ ನಾಯಿಯನ್ನ ತಯಾರಿಸಿದೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಇದಕ್ಕೆ 2ರಿಂದ 3 ಲಕ್ಷ ರೂಪಾಯಿ ಇದೆ. ಈ ಚೈನಾದ ರೋಬೋಟ್ ನಾಯಿಯನ್ನ ಭಾರತದ ರೋಬೋಟ್ ನಾಯಿ ಅಂತ ಬಿಂಬಿಸಿ ಎಐ ಸಮ್ಮಿಟ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ನಮ್ಮ A+B² ಪಂಡಿತರು, ಮಹಾಜ್ಞಾನಿ, ವಿಶ್ವಗುರು, ವಿಜ್ಞಾನಿ, ಲೇಖಕ, ಸಾಹಿತಿ, ಗಟರ್ ಗ್ಯಾಸ್ ಸಂಶೋಧಕ, ಪುರಾತನ ಪ್ಲಾಸ್ಟಿಕ್ ಸರ್ಜರಿಯ ಅನ್ವೇಷಕ, ಹಕ್ಕಿ ತಜ್ಞ, ಪ್ರಾಣಿ ತಜ್ಞ, ಹಾಡುಗಾರ, ನರ್ತಕ, ಹೀಗೆ ಜ್ಞಾನದ ಎಲ್ಲಾ ಶಾಖೆಗಳಲ್ಲಿ ಪರಮೋನ್ನತ ಜ್ಞಾನಿಯಾಗಿರುವಂತಹ ಮೋದಿಜಿಯವರ ಸುವರ್ಣ ಯುಗದಲ್ಲಿ ವಿಶ್ವದ ಅತಿ ದೊಡ್ಡ ಎಐ ಸಮ್ಮೇಳನ ನಡೆದಾಗ ಭಾರತದ್ದು ಅಂತ ತೋರಿಸೋದಕ್ಕೆ ಈ ಗ್ಯಾಲ್ಗೋಟಿಯಸ್ ಯೂನಿವರ್ಸಿಟಿಯವರು ಚೀನಾದಲ್ಲಿ ತಯಾರಿಸಿದ ಈ ರೋಬೋಟಿಕ್ ನಾಯಿಯನ್ನ ತಂದು ಬಿಟ್ಟಿದ್ದಾರೆ. ಚೀನಾದ ಯುನಿಟ್ರಿ ಎನ್ನುವ ರೋಬೋ ನಾಯನ್ನ ಭಾರತಕ್ಕೆ ತಂದು ಅದಕ್ಕೆ ಓರಿಯನ್ ಅಂತ ಹೆಸರು ಕೊಟ್ಟಿದ್ದಾರೆ. ಎಐ ಸಮ್ಮೇಳನದಲ್ಲಿ ಈ ನಾಯಿ ಓಡಾಡ್ಕೊಂಡಿತ್ತು. ಅಂದ್ರೆ ಇದನ್ನು ನೋಡಿದ್ರೆ ಭಾರತದ ಸಂಶೋಧನೆಯ ಮಟ್ಟ ಎಷ್ಟು ಕೆಳಗೆ ಹೋಗಿದೆ ಅನ್ನೋದು ಅರ್ಥ ಆಗುತ್ತೆ. ಸೊ ಈ ಯೂನಿವರ್ಸಿಟಿ ಅವರು ಈ ಚೈನೀಸ್ ರೋಬೋ ನಾಯಿಯನ್ನ ತಮ್ಮ 350 ಕೋಟಿ ರೂಪಾಯಿಯ ಎಐ ಇಕೋಸಿಸ್ಟಮ್ನ ಭಾಗ ಅಂತ ತೋರಿಸಿದ್ರು. ಡಿಡಿ ಇಂಡಿಯಾದ ವಿಡಿಯೋದಲ್ಲಿ ಆ ಯೂನಿವರ್ಸಿಟಿಯ ಓರ್ವ ಪ್ರೊಫೆಸರ್ ಇದನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಅಭಿವೃದ್ಧಿ ಪಡಿಸಿದ್ದಾಗಿ ಹೇಳಿದ್ರು. ಈ ವಿಡಿಯೋ ಡಿಲೀಟ್ ಆಗಿ ಹೋಗಿದೆ, ಯಾಕಂದ್ರೆ ಟ್ರೋಲ್ ಎಲ್ಲ ಆಯ್ತು. ಆಮೇಲೆ ಈ ವಿಡಿಯೋವನ್ನು ಅವರು ಡಿಲೀಟ್ ಮಾಡಿದ್ರು. ಆದ್ರೆ ಈಗಾಗಲೇ ಆ ವಿಡಿಯೋ ಟ್ರೋಲ್ ಆಗಿ ಎಲ್ಲೆಲ್ಲೋ ಹರಿದಾಡಿ ಹೋಗಿದೆ. ಸೊ ಈ ನಾಯಿ ಬೊಗಳುವಾಗ ಚೈನೀಸ್ ನಲ್ಲಿ ಬೊಗಳದೇ ಇರ್ತದ್ಯಾ? ಹುಟ್ಟಿದ್ದು ಚೈನಾದಲ್ಲಿ ಅಂದ್ಮೇಲೆ ಅದು ಚೈನಾದಲ್ಲೇ ಬೊಗಳಬೇಕಲ್ಲ. ನನ್ನ ಹೆಸರು ಓರಿಯನ್ ಅಲ್ಲ, ನಾನು ಯುನಿಟ್ರಿ ಅಂತ ಆ ನಾಯಿ ಬೊಗಳಿತ್ತು. ಜನಕ್ಕೆ ಗೊತ್ತಾಯಿತು. ಮಾತ್ರ ಅಲ್ಲ, ನಮ್ಮನ್ನ ಮಾತ್ರವಲ್ಲ ಇಡೀ ಜಗತ್ತನ್ನ ಮಂಗ ಮಾಡೋದಕ್ಕೆ ಈ ನಾಯಿಯನ್ನ ಈ ಎಐ ಸಮ್ಮೇಳನದಲ್ಲಿ ತಂದು ಬಿಟ್ಟಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗೋಯಿತು. ಸೊ ಇದು ಚೈನಾದವರಿಗೆ ಗೊತ್ತಾಯಿತು, ಅವರ ಈ ರೋಬೋಟಿಕ್ ನಾಯಿಯನ್ನ ಇಲ್ಲಿ ತಮ್ಮದು ಅಂತ ಬಿಂಬಿಸ್ತಾ ಇದ್ದಾರೆ ಅನ್ನೋದು. ಅರೆ ಇಸ್ಕಿ, ಇದು ನಮ್ಮ ನಾಯಿ ಅಲ್ವಾ ಅಂತ ಚೈನಾದ ಮೀಡಿಯಾದವರು, ಭಾರತದ ಯೂನಿವರ್ಸಿಟಿಯವರು ಚೈನಾದ ಎಐ ನಾಯಿಯನ್ನ ತಮ್ಮದೇ ಎಐ ನಾಯಿ ಅಂತ ಬಿಂಬಿಸಿ ಅದನ್ನ ಸಮ್ಮೇಳನದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ವರದಿ ಮಾಡಿದ್ರು. ಯಾರು? ಚೈನಾದ ಮೀಡಿಯಾದವರು. ಸೊ ಜಾಗತಿಕವಾಗಿ ನಮ್ಮನ್ನ ಕಳ್ಳರು ಎನ್ನುವಂತೆ ಬಿಂಬಿಸೋದಕ್ಕೆ ಮೋದಿಜಿ ಭಕ್ತರು ಮಾಡಿದ ಕೆಲಸ ಸಫಲ ಆಯಿತು. ಸೊ ಈ ಚೀನಾದ ಮೀಡಿಯಾದವರು ಅವರ ಪೋಸ್ಟ್ಗೆ ಒಂದು ಕಮೆಂಟ್ ಬಂದಿದೆ, ಓದಿದ್ರೆ ಅದು ಮಜಾ ಇದೆ ಓದೋದಕ್ಕೆ. ನೀವು ಹೀಗೆಲ್ಲ ವರದಿ ಮಾಡೋದು ಸರಿಯಲ್ಲ, ಅಟ್ಲೀಸ್ಟ್ ನಿಮ್ಮಿಂದ ಅದನ್ನ ಹಣ ಕೊಟ್ಟು ನಾವು ಪರ್ಚೇಸ್ ಮಾಡಿದ್ದಾರೆ ಅವರು. ಗ್ಯಾಲ್ಗೋಟಿಯಸ್ ಯೂನಿವರ್ಸಿಟಿಗೆ ಇರುವ ಹೆಸರನ್ನು ನೋಡಿದ್ರೆ ಎಂತ ದೊಡ್ಡ ಹೆಸರು. ಅವ್ರಿಗೂ ನಿಜವಾದ ಒಂದು ನಾಯಿಗೆ ಬೆಳ್ಳಿಯ ತಗಡನ್ನ ಹೊದಿಸಿ ಮಾಡೆಲ್ ಅಂತ, ಎಐ ಮಾಡೆಲ್ ಅಂತ ಮೆರವಣಿಗೆ ಮಾಡಿಸುವುದಕ್ಕೆ ಅವರಿಗಿಂತ ಸಾಧ್ಯ ಆಗ್ತಾ ಇತ್ತು, ಅವರ ಕೈಯಲ್ಲಿ ಆಗ್ತಾ ಇತ್ತು ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ. ಸೊ ಯಾವಾಗ ಈ ಚೈನಾದ ನಾಯಿ, ಎಐ ನಾಯಿ ಈ ಇಡೀ ದೇಶದಲ್ಲಿ ಬೊಗಳೋದಕ್ಕೆ ಶುರು ಮಾಡುತ್ತೋ ಆಗ ಅದನ್ನ ತಂದು ಆ ಸಮ್ಮೇಳನದಲ್ಲಿ ಬಿಟ್ಟ ಆ ಗ್ರೇಟರ್ ನೋಯ್ಡಾದ ಗ್ಯಾಲ್ಗೋಟಿಯಸ್ ಯೂನಿವರ್ಸಿಟಿಯವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ಕಳಿಸೋದಕ್ಕೆ ಮತ್ತೆ ಸಂಶೋಧನಾ ಸಾಧನವಾಗಿ ಮಾತ್ರ ಚೀನಾದಿಂದ ಇದನ್ನು ಖರೀದಿಸಲಾಗಿದೆ. ಇದನ್ನ ನಾವೇ ತಯಾರಿಸಿದ್ದು ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಭಾರತದಲ್ಲೂ ಇಂತಹ ಒಂದು ರೋಬೋ ನಾಯಿಯನ್ನು ತಯಾರಿಸಬಹುದು ಅಂತ ತೋರಿಸೋದಕ್ಕೆ ಅದನ್ನ ಚೀನಾದಿಂದ ಪರ್ಚೇಸ್ ಮಾಡಿ ಈ ಸಮ್ಮೇಳನದಲ್ಲಿ ಇಟ್ಟಿದ್ದೀವಿ ಅಂತ ಅವರು ತಮ್ಮ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಸೊ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ 2026 ಅಥವಾ ವೀಕ್ಷಿತ್ ಭಾರತ್ ಎಐ ಸಮ್ಮಿಟ್ ಏನಿದೆ ಅದು ಫೆಬ್ರವರಿ ಈ ತಿಂಗಳಲ್ಲಿ ನಡೀತಾ ಇದೆ ಡೆಲ್ಲಿಯ ಭಾರತ್ ಮಂಡಪಂನಲ್ಲಿ. ಸೊ ಇದು ವಿಶ್ವದ ಅತಿ ದೊಡ್ಡ ಎಐ ಸಮ್ಮೇಳನಗಳಲ್ಲಿ ಒಂದು. ಇದರಲ್ಲಿ ನಡೆದ ಅವಾಂತರಗಳು ಒಂದೆರಡಲ್ಲ. ಈ ವಿಡಿಯೋವನ್ನ ನೀವು ನೋಡಿ. अपनी टीम के साथ एआई समिट का फर्स्ट डे अटेंड करने आया था. ये काफी हाइप एआई इवेंट था जो दिल्ली में हो रहा था, लेकिन हमें कुछ देर अटेंड करने के बाद सबको बोल दिया गया बाहर जाओ. सारे हॉल्स को खाली कर दिया गया बिकॉज नरेंद्र मोदी आ रहे हैं एंड ऑब्वियसली सिक्योरिटी प्रोटोकॉल हैज टू बी फॉलोड. बट अगर आप पहले इन्फॉर्म कर देते कि मोदी जी आ रहे हैं, मैं आज नहीं आता और मुझ जैसे बहुत सारे लोग भी इस इवेंट को आज अटेंड नहीं करते. ಸೊ ಈ ಸಮ್ಮೇಳನದ ಮೊದಲ ದಿನ ಮೋದಿಜಿ ಅವರು ಅದನ್ನ ಉದ್ಘಾಟನೆ ಮಾಡಬೇಕಾಗಿತ್ತು.
ಸೊ ಆ ದಿನವೇ 70,000ಕ್ಕೂ ಹೆಚ್ಚು ಜನ ಬಂದಿದ್ರು. ಕೆಲವು ವರದಿಗಳ ಪ್ರಕಾರ 3 ಲಕ್ಷಕ್ಕೂ ಹೆಚ್ಚು ರಿಜಿಸ್ಟ್ರೇಷನ್ಗಳಾಗಿದ್ವು. ಇದರಿಂದ ದೊಡ್ಡ ದೊಡ್ಡ ಕ್ಯೂಗಳು, ಎಂಟ್ರಿ ಸಮಸ್ಯೆ, ಸೆಕ್ಯೂರಿಟಿ ಚೆಕ್ಗಳಲ್ಲಿ ಸಮಸ್ಯೆ, ಊಟ ತಿಂಡಿಗೆ ಸಮಸ್ಯೆ, ನೀರಿಗೆ ಸಮಸ್ಯೆ, ಇಂಟರ್ನೆಟ್ ಸಮಸ್ಯೆ, ಇನ್ನು ಎಕ್ಸಿಬಿಷನ್ ಸ್ಟಾಲ್ಗಳಲ್ಲಿ ಗೊಂದಲ, ಕೆಲವರು ಗಂಟೆಗಟ್ಟಲೆ ಕಾಯ್ಬೇಕಾಯ್ತು, ಮೊಬೈಲ್ ನೆಟ್ವರ್ಕ್ ಕೈ ಕೊಡ್ತು. ಟೋಟಲಿ ಇಡೀ ಸಮ್ಮಿಟ್ ಒಂದು ಗ್ಲೋಬಲ್ ಎಂಬ್ರಾಸ್ಮೆಂಟ್ ತರ ಆಗೋಯ್ತು. ಸೊ ಇವೆಲ್ಲದರ ಮಧ್ಯೆ ನಮ್ಮ ಮೋದಿಜಿ ಅವರಿಗೆ ಒಂದು ಥಾಟ್ ಬಂತು, ಏನಂದ್ರೆ ಒಂದು ಸ್ವಲ್ಪ ಹೊತ್ತು ನಾವು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ. ಈ ಎಲ್ಲ ಬೊಬ್ಬೆ ಗಲಾಟೆಯ ಮಧ್ಯೆ ಅವರಿಗೊಂದು ಫೋಟೋಶೂಟ್ ಮಾಡಬೇಕು ಅಂತ ಅವ್ರ ತಲೆಗೆ ಬಂತು. ಅವ್ರು ನಡೆಯೋದು, ಮಾತನಾಡೋದು, ದೊಡ್ಡ ದೊಡ್ಡ ವಿಜ್ಞಾನಿ ಹಾಗೆ ಪೋಸ್ ಕೊಡೋದು, ಅವೆಲ್ಲದರ ಒಂದು ಫೋಟೋ ವಿಡಿಯೋ ಮಾಡಬೇಕು ಅಂತ ಅವರಿಗೆ ಅನ್ನಿಸ್ತು. ಅದಕ್ಕಾಗಿ ಏನ್ ಮಾಡಿದ್ರು, ಇಡೀ ಕಾರ್ಯಕ್ರಮವನ್ನ ಲಾಕ್ ಡೌನ್ ಮಾಡಿದ್ರು, ಒಳಗೆ ಜನರನ್ನ ಬಿಡ್ಲಿಲ್ಲ. ಸೊ ಜನರಿಗಾಗಿ ಮಾಡಿದ ಕಾರ್ಯಕ್ರಮ ನಿಧಾನವಾಗಿ ಮೋದಿಜಿಯವರ ಕಾಮಿಡಿ ಶೋ ಆಗಿ ಬದಲಾಯಿತು. ಇದರಲ್ಲಿ ಭಾಗವಹಿಸೋದಕ್ಕೆ ಬೆಂಗಳೂರಿನಿಂದ ಧನಂಜಯ್ ಯಾದವ್ ಎನ್ನುವರು ಹೋಗಿದ್ರು. ಇವರು ನಿಯೋಸೆಪಿಯನ್ ಎನ್ನುವ ಒಂದು ಕಂಪನಿಯ ಫೌಂಡರ್. ತಮ್ಮ ಒಂದು ಈ ಕತ್ತಿಗೆ ಹಾಕುವಂತಹ AI ಡಿವೈಸ್ ಏನಿದೆ ಅದನ್ನ ಅವರು ತಯಾರಿಸಿರ್ತಾರೆ. ಅದನ್ನ ಆ ಸಮ್ಮೇಳನದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವರು ಹೋಗಿದ್ರು. ಸೊ ಕಾರ್ಯಕ್ರಮ ನಡೆಯುವಲ್ಲಿ ತಮ್ಮ ಸಾಮಾನು, ಈ ಲಾಜಿಸ್ಟಿಕ್ಸ್ ಗಳನ್ನೆಲ್ಲ ಹೊತ್ಕೊಂಡು ಅವರು ಹೋಗಿದ್ರು. ಮಧ್ಯಾಹ್ನ 12 ಗಂಟೆಗೆ ಇನ್ನು ಮೋದಿ ಬರೋದಿಕ್ಕಿದ್ದಾರೆ, ಅದಕ್ಕಾಗಿ ಎಲ್ಲ ಸೆಕ್ಯೂರಿಟಿ ಚೆಕ್ ಆಗ್ಬೇಕು ಅಂತ ಅವರ ಭದ್ರತಾ ತಂಡದವರು ಬಂದ್ರು. ಸೊ ಇಡೀ ಸ್ಥಳದಿಂದ ಜನರನ್ನ ಖಾಲಿ ಮಾಡೋದಕ್ಕೆ ಶುರು ಮಾಡಿಸಿದ್ರು, ಕ್ಲೀನ್ ಮಾಡ್ತಾ ಇದ್ರು. ಆದ್ರೆ ಈ ಧನಂಜಯ್ ಅವರು, ನೋಡ್ರಪ್ಪ, ನಮ್ಮ ನಿಯೋಸೆಪಿಯನ್ ಎನ್ನುವ ಕಂಪನಿ ಇದೆ, ಅದು ಭಾರತದ ಮೊದಲ ಪೇಟೆಂಟ್ ಪಡೆದ AI ಚೈನ್ ಅಂತ ಒಂದು ಡಿವೈಸ್ ಅನ್ನ ತಯಾರಿಸಿದೆ, ಇದನ್ನ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ರು. ಆದ್ರೆ ಅವರು ಒಪ್ಪಲಿಲ್ಲ, ಯಾಕಂದ್ರೆ ಮೋದಿಜಿ ಬರೋದಕ್ಕಿದ್ರು. ಸೊ ಜಾಗ ಖಾಲಿ ಮಾಡು ಅಂತ ಧನಂಜಯ್ ಅವರಿಗೆ ಹೇಳಿದ್ರು. ಸೊ ನಾನು ಈ ಸಾಮಾನನ್ನೆಲ್ಲ ಎಲ್ಲಿ ಬಿಟ್ಟು ಹೋಗೋದು ಅಂತ ಕೇಳಿದಾಗ, ಇಲ್ಲೇ ಬಿಟ್ಟು ಹೋಗಿ, ಸೆಕ್ಯೂರಿಟಿ ಇದೆ, ಭದ್ರತಾ ಸಿಬ್ಬಂದಿಗಳಿದ್ದಾರೆ, ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ತಂದ ಈ ಡಿವೈಸ್ ಏನಿದೆ ಅದನ್ನ ಅಲ್ಲೇ ಬಿಟ್ಟು ಹೋದ್ರು. ಅವ್ರು ಬರ್ಕೊಳ್ತಾರೆ X ನಲ್ಲಿ, ಏನಂದ್ರೆ ಈ ಡಿವೈಸ್ ಅನ್ನ ಅಕಸ್ಮಾತ್ ಮೋದಿಜಿ ಅವರು ನೋಡಿದ್ರೆ, ಒಂದು ಕಣ್ತಪ್ಪಿ ನೋಡಿದ್ರೆ ನನ್ ಪುಣ್ಯ ಅಂತ ಅವರು ಬರ್ಕೊಂಡಿದ್ದಾರೆ. ಆಮೇಲೆ ಮೋದಿಜಿ ಅವರು ಆ ಕಾರ್ಯಕ್ರಮಕ್ಕೆ ಬಂದರು. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6ರವರೆಗೆ ಮೋದಿಜಿ ಅವರ ಫೋಟೋಶೂಟ್ ಡ್ರಾಮಾ ನಡೆಯಿತು. ಎಲ್ಲ ಮುಗೀತು. ಫೋಟೋ ಡ್ರಾಮಾ ಮುಗಿಸಿ ಮೋದಿಜಿ ಅವರು ವಾಪಸ್ ಹೋದ್ರು. ಧನಂಜಯ್ ಅವರು ಒಳಗೆ ಬಂದು ನೋಡಿದ್ರೆ ಅವರ AI ಡಿವೈಸ್ ಅನ್ನ ಯಾರೋ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ, ಕಳ್ಳತನ ಆಗಿದೆ. ಮೋದಿಜಿ ಇದ್ದಲ್ಲಿ ಪಂಪ್ಕಿನ್ ಇದೆ, ಮೋದಿಜಿ ಇದ್ದಲ್ಲಿ ಭದ್ರತೆ ಇದೆ ಅಂತೆಲ್ಲ ನಂಬಿದ್ರೆ ಮೋದಿ ಇದ್ದಲ್ಲೇ ದರೋಡೆ ನಡೆದಿದೆ. ಇದನ್ನು ಪಾಪ ಧನಂಜಯ್ ಯಾದವ್ ಅವರು ತಮ್ಮ X ನಲ್ಲಿ ಬರ್ಕೊಂಡಿದ್ದಾರೆ. ಸೊ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಬೇರೆ ಏನಿದೆ ಹೇಳಿ? ಸೊ ಪ್ರಧಾನಿ ಮೋದಿ ಅವರ ಭೇಟಿಯಿಂದಾಗಿ VVIP ಸೆಕ್ಯೂರಿಟಿ ಇನ್ನಷ್ಟು ಸಮಸ್ಯೆಯನ್ನ ಹೆಚ್ಚು ಮಾಡ್ತು. ಜನಸಂದಣಿ ತುಂಬಾ ಹೆಚ್ಚಾಗಿತ್ತು. 2ನೇ ದಿನ ಸಚಿವ ಅಶ್ವಿನ್ ವೈಷ್ಣವ್ ಅವರು ಸಾರ್ವಜನಿಕವಾಗಿ ಈ ಎಲ್ಲ ಅವ್ಯವಸ್ಥೆಗೆ ಕ್ಷಮೆಯನ್ನು ಯಾಚಿಸಿದ್ರು. ಅತಿಯಾದ ಜನಸಂದಣಿಯಿಂದ ತೊಂದರೆ ಆಗಿದ್ರೆ ಕ್ಷಮಿಸಿ, ನಾವು ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ರು. ವಾರ್ ರೂಮ್ ಅನ್ನ ಸ್ಥಾಪಿಸಿ ಸಮಸ್ಯೆಗಳನ್ನ ಪರಿಹರಿಸುವುದಾಗಿ ಭರವಸೆಯನ್ನ ಕೊಟ್ಟರು. ಇನ್ನು ಈ AI ಸಮ್ಮೇಳನಕ್ಕೆ ಬಿಲ್ ಗೇಟ್ಸ್ ಗೆಸ್ಟ್ ಆಗಿ ಬಂದು ಭಾಷಣ ಮಾಡೋದು ಅಂತ ಇತ್ತು. ಎಫ್ಸ್ಟೀನ್ ಫೈಲ್ ನಲ್ಲಿ ಆ ಮನುಷ್ಯನ ಹೆಸರಿದೆ ಅನ್ನುವ ಕಾರಣಕ್ಕಾಗಿ ಅವರನ್ನ ಅತಿಥಿ ಲಿಸ್ಟ್ ನಿಂದ ಕಿತ್ತು ಹಾಕಲಾಗಿದೆ ಎನ್ನುವ ಸುದ್ದಿ ಹರಡೋದಕ್ಕೆ ಹೋಯಿತು. ಸೊ ಸಮ್ಮಿಟ್ ವೆಬ್ಸೈಟ್ ನಿಂದ ಅವರ ಹೆಸರನ್ನ ತಾತ್ಕಾಲಿಕವಾಗಿ ತೆಗೆದುಹಾಕಲಾಯಿತು. ಭಾರತ ಸರ್ಕಾರ ಈ ಬಿಲ್ ಗೇಟ್ಸ್ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳಿತ್ತು. ಆದ್ರೆ ಬಿಲ್ ಗೇಟ್ಸ್ ಅವರ ಪ್ರತಿನಿಧಿಗಳೇನಿದ್ದಾರೆ, ಅವರ ಸ್ಟಾಫ್, ಅವರು ಬಿಲ್ ಗೇಟ್ಸ್ ಬರ್ತಾರೆ, ಕೀನೋಟ್ ಅಡ್ರೆಸ್ ಭಾಷಣ ಮಾಡ್ತಾರೆ ಅಂತ ಸ್ಪಷ್ಟಪಡಿಸಿದ್ರು. ಇದು ಇನ್ನಷ್ಟು ಚರ್ಚೆಗೆ ಕಾರಣ ಆಯಿತು. ಆದ್ರೆ AI ಸಮ್ಮಿಟ್ ನ ವೆಬ್ಸೈಟ್ ನಲ್ಲಿ ಬಿಲ್ ಗೇಟ್ಸ್ ಅವರ ಹೆಸರು ಗೆಸ್ಟ್ ಲಿಸ್ಟ್ ನಲ್ಲಿ ಈಗಲೂ ಇದೆ. ಅಲ್ಲ, ಎಫ್ಸ್ಟೀನ್ ಫೈಲ್ ನಲ್ಲಿ ಈ ಗಾನಾ ನಾಚ್ ಮಾಡಿದಂತ ನಮ್ಮ ಪ್ರಧಾನಿಯವರ ಹೆಸರು ಕೂಡ ಇದೆ. ಅವರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಾಗ ಈ ಬಿಲ್ ಗೇಟ್ಸ್ ಯಾವ ಲೆಕ್ಕ ಅಲ್ವಾ? ಸೊ ಒಟ್ಟಾರೆಯಾಗಿ ಈ ಸಮ್ಮಿಟ್ ಏನಿದೆ ಅದು ಭಾರತದ AI ಇನೋವೇಷನ್ಸ್ ಮತ್ತೆ ಭಾರತದ ಗ್ಲೋಬಲ್ ಲೀಡರ್ಶಿಪ್ ಅನ್ನ ಜಾಗತಿಕ ಮಟ್ಟದಲ್ಲಿ ತೋರಿಸೋದಕ್ಕೆ ಮಾಡಲಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಸಮ್ಮೇಳನಗಳು ನಡೀತವೆ. ಆದ್ರೆ ಸರ್ಕಾರ ಇಂತಹ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಎಷ್ಟು ನಿರ್ಲಕ್ಷ್ಯ ವಹಿಸ್ತದೆ ಅನ್ನೋದು ಗೊತ್ತಾಗುತ್ತೆ. ಬೇರೆಯವರು ಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡೋದಾದ್ರೂ ಹೇಗೆ? ಈ ರೀತಿಯ ಅವ್ಯವಸ್ಥೆಗಳನ್ನ ನೋಡಿ ಅವರು ವಾಪಸ್ ನಾವಿಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಏನ್ ಗತಿ? ಏನು ಸಮಸ್ಯೆ ಆದ್ರೆ ಏನಂತೆ, ನಮ್ಮ ಮೋದಿಜಿ ಅವರಿಗೆ ತಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, X ನಲ್ಲೆಲ್ಲ ಪೋಸ್ಟ್ ಮಾಡೋದಕ್ಕೆ 4 ಒಳ್ಳೆ ಫೋಟೋಗಳು ಸಿಕ್ಕಿದಾವೆ, ವಿಡಿಯೋಗಳು ಕೂಡ ಸಿಕ್ಕಿದಾವೆ ಅಷ್ಟೇ.